ಜನಪ್ರಿಯ ಕಮಲಿ ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆ ಪ್ರೇಕ್ಷಕರ ಮನಗೆದ್ದಿದ್ದ ನಟ ನಿರಂಜನ್ 2 ವರ್ಷಗಳ ನಂತರ ಪುನಃ ಕಿರುತೆರೆಗೆ ಮರಳಿದ್ದಾರೆ. ಕಮಲಿ ಧಾರಾವಾಹಿಯಲ್ಲಿ ಪ್ರೊಫೆಸರ್ ಪಾತ್ರ ನಿರ್ವಹಿಸಿದ್ದ ನಿರಂಜನ್ ಅವರು ಈಗ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಪೊಲೀಸ್ ಅಧಿಕಾರಿ ಅಜಿತ್ ಎಂಬ ಪಾತ್ರದಲ್ಲಿ ನಟಿಸುತ್ತಿದ್ದು, ಈ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಿರಂಜನ್ ಹಂಚಿಕೊಂಡಿದ್ದಾರೆ. ಕನ್ನಡ ಕಿರುತೆರೆಗೆ ಮರಳಲು ಉತ್ತಮ ಪಾತ್ರದ ಹುಡುಕಾಟದಲ್ಲಿದ್ದ ನಿರಂಜನ್ ಈ ಮಧ್ಯ ತೆಲುಗು ಎನ್ನೆಲೋ ಜನ್ಮಲ ಬಂದಂ ಧಾರಾವಾಹಿಯಲ್ಲಿ ನಟಿಸಿದ್ದರು. ಅದೀಗ ಮುಗಿದಿದ್ದು, ಈಗ ಸತ್ಯಭಾಮ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಮತ್ತೆ ಕನ್ನಡಕ್ಕೆ ಬಂದಿರುವ ನಿರಂಜನ್ ಅವರು, ನನ್ನ ಮುಂದಿನ ಪಾತ್ರದ ಆಯ್ಕೆಯ ಜವಾಬ್ದಾರಿಯನ್ನ ಕಮಲಿ ಧಾರಾವಾಹಿಯು ಹೆಚ್ಚಿಸಿತ್ತು. ತಾಜಾತನವಿರುವ ಪಾತ್ರ ಹಾಗೂ ಉತ್ತಮ ಕತೆ ಇರುವ ಧಾರಾವಾಹಿಯಲ್ಲಿ ನಟಿಸಬೇಕು ಎಂದುಕೊಂಡಿದ್ದೆ ಎನ್ನುತ್ತಾರೆ. ಕಮಲಿ ಧಾರಾವಾಹಿ ಬಳಿಕ ಸಾಕಷ್ಟು ಅವಕಾಶಗಳು ಬಂದವು. ಆದರೆ ಅವು ಮನಸ್ಸಿಗೆ ಅಷ್ಟು ಹತ್ತಿರವಾಗಲಿಲ್ಲ. ಹಾಗಾಗಿ 1 ವರ್ಷ 8 ತಿಂಗಳು ಕನ್ನಡದಲ್ಲಿ ನಟಿಸಲು ಸಾಧ್ಯವಾಗಲಿಲ್ಲ. ಆದರೆ ನಟನೆಗೆ ಬ್ರೇಕ್ ಇರಲಿಲ್ಲ. ತೆಲುಗು ಧಾರಾವಾಹಿಯಲ್ಲಿ ಸಕ್ರಿಯನಾಗಿದ್ದೆ. ಈ ನಡುವೆ ಬಂದ ಅವಕಾಶವೇ ನಿನ್ನ ಜತೆ ನನ್ನ ಕತೆ ಧಾರಾವಾಹಿ. ಅದರ ಕತೆ ಮತ್ತು ಪಾತ್ರ ಕೇಳಿ ಬಹಳ ಥ್ರಿಲ್ ಆದೆ. ಡೇಟ್ಸ್ ಕೂಡ ಹೊಂದಿಕೆಯಾಗಿತ್ತು ಎಂದು ನಿರಂಜನ್ ತಿಳಿಸಿದ್ದಾರೆ. ಕನ್ನಡ ಸಿನಿಮಾ ಮೂಲಕ ನಟನೆಗೆ ಎಂಟ್ರಿಯಾದ ನಿರಂಜನ್ ಅಭಿನಯದ ಮೊದಲ ಚಿತ್ರ ವಾಸ್ಕೋಡಿಗಾಮಾ. ಆ ಸಿನಿಮಾದಲ್ಲಿ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ನಟಿಸಿದ್ದೆ. ಬಳಿಕ ನಿರೀಕ್ಷಿಸಿದ ಅವಕಾಶಗಳು ಬಾರದ ಕಾರಣ ಧಾರಾವಾಹಿಯಲ್ಲಿ ನಟಿಸಿದೆ. ನನ್ನ ಮೊದಲ ಧಾರಾವಾಹಿ ಗಾಂಧಾರಿ, ನಂತರ ನಂದಿನಿ ಧಾರಾವಾಹಿಯಲ್ಲಿ ನಟಿಸಿದೆ. ಕಮಲಿ ಧಾರಾವಾಹಿ ನನಗೆ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟಿತ್ತು ಎಂದಿದ್ದಾರೆ ನಿರಂಜನ್. ಆರ್ಜೆ ವಿಜೆಯಾಗಿಯೂ ಕೆಲಸ ಮಾಡಿರುವ ನಟ ನಿರಂಜನ್ ಆರ್ಮಿ ಸೇರಬೇಕೆಂಬ ಕನಸು ಹೊತ್ತವರು. ಕಾರಣಾಂತರಗಳಿಂದ ಆ ಕನಸು ನೆರವೇರಲಿಲ್ಲ. ನಂತರ ನಟನೆಗೆ ಆಕಸ್ಮಿಕವಾಗಿ ಬಂದ ಅವರು ಅದನ್ನೇ ವೃತ್ತಿಯನ್ನಾಗಿ ಪರಿಗಣಿಸಿದ್ದಾರೆ. ನನಗೆ ಪೊಲೀಸ್ ಪಾತ್ರದಲ್ಲಿ ನಟಿಸಬೇಕೆಂಬ ಕನಸಿತ್ತು. ಆ ಕನಸು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಮೂಲಕ ನೆರವೇರಿದೆ. ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುವುದಕ್ಕೆ ಬಹಳ ಖುಷಿ ಇದೆ. ಹಾಗೆಯೇ ಉತ್ತಮ ಕತೆ ಮತ್ತು ಜನಮಾನಸದಲ್ಲಿ ಉಳಿಯುವ ಪಾತ್ರದ ಮೂಲಕ ಮತ್ತೆ ಬೆಳ್ಳಿತೆರೆ ಮೇಲೆ ಕಾಣಿಸಿಕೊಳ್ಳಬೇಕೆಂಬ ಹಂಬಲವಿದೆ. ಇದಕ್ಕಾಗಿ ಅವಕಾಶದ ನಿರೀಕ್ಷೆಯಲ್ಲಿದ್ದೇನೆ ಎನ್ನುತ್ತಾರೆ ನಿರಂಜನ್. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.